ಕೋಟಿ ರೂಪಾಯಿ ತೆರಿಗೆ ವಂಚಿಸಿದ್ಯಾರು? 8 ಕೋಟಿ ಮೌಲ್ಯದ ಚಿನ್ನ ಸಿಕ್ಕಿದೆಲ್ಲೇ? ಆರೋಪ ಸಾಬೀತಾದ್ರೆ ಜೈಲೂಟ ಗ್ಯಾರಂಟಿನ? ಈ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಸಿನಿ ಮಾತು. ಸ್ಯಾಂಡಲ್ವುಡ್ನ 8 ದಿಗ್ಗಜರ ಮನೆ ಮೇಲೆ ನಡೆದ ಐಟಿ ದಾಳಿಗೆ ಸಂಬಂಧಿಸಿದಂತೆ ಎಲ್ರಿಗೂ ಕೂಡ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದ್ದು, ಇವತ್ತು ಕೆಲವರು ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಯಾರು ಹಾಜರಾದ್ರು, ಐಟಿ ಅಧಿಕಾರಿಗಳಿಗೆ ಏನಂತ ಹೇಳಿದ್ರು, ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಏನೆಲ್ಲ ಅಪ್ಡೇಟ್ಸ್ ಗಳಾದ್ವು, ಮುಂದೇನಾಗಬಹುದು, ಯಾರ್ದಾದ್ರೂ ಬಂಧನ ಆಗತ್ತಾ, ಎಲ್ಲವನ್ನೂ ಹೇಳ್ತೀವಿ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ. ಅವರಿಗೆ ಯಾರೊಂದು ದುಡ್ಡು, ಯಲ್ಲಮ್ಮನ ಜಾತ್ರೆ. ಇವರಿಗೆ ಹುಚ್ಚಿನ ಮಧ್ಯದಲ್ಲಿ ಉಂಡೋನೇ ಜಾಣ. ಸ್ಯಾಂಡಲ್ವುಡ್ ಸ್ಟಾರ್ಗಳ ಮೇಲಿನ ಐಟಿ ದಾಳಿ ಪ್ರಕರಣ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ರಾಕಿಂಗ್ ಸ್ಟಾರ್ ಯಶ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಸೆಂಚುರಿ ಸ್ಟಾರ್ ಶಿವಣ್ಣ, ಕಿಚ್ಚ ಸುದೀಪ್, ನಿರ್ಮಾಪಕರಾದ ರಾಕ್ ಲೈನ್ ವೆಂಕಟೇಶ್, ಸಿಆರ್ ಮನೋಹರ್, ಜಯಣ್ಣ ಹಾಗೂ ವಿಜಯ್ ಕಿರಗುಂದೂರ್ ಮನೆ ಹಾಗೂ ಕಚೇರಿಗಳ ಮೇಲೆ ಇದೇ ತಿಂಗಳ 3ರಂದು ಐಟಿ ಅಧಿಕಾರಿಗಳು ಹಠಾತ್ ದಾಳಿ ನಡೆಸಿದ್ರು. 3 ದಿನಗಳ ಕಾಲ ಪರಿಶೀಲನೆ ಮತ್ತು ವಿಚಾರಣೆಗಳ ಬಳಿಕ ಬರೋಬ್ಬರಿ 109 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯ ಕುರಿತು ಪತ್ತೆ ಮಾಡಿದ್ದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಈ ಐಟಿ ದಾಳಿ ಹಲವು ಹೊಸ ರೂಮರ್ಗಳಿಗೆ ಕಾರಣವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿ ಕಾರಣ ಅಂದ್ರೆ ಖುದ್ದು ಸ್ಟಾರ್ಗಳೇ ಐಟಿ ದಾಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂದಿದ್ರು. ಮತ್ತೊಂದೆಡೆ ಸ್ಟಾರ್ಸ್ ಅಭಿಮಾನಿಗಳು ಪ್ರಧಾನಿ ಮೋದಿ ಅವರ ವಿರುದ್ಧ ಘೋಷಣೆ ಕೂಗಿದ್ದೂ ಆಯ್ತು. ಹೀಗಿರುವಾಗಲೇ ಕೋಟಿ ಅಕ್ರಮ